ಇನ್ನು ಪರಸ್ತ್ರೀಗಾಗಿ ಪತ್ನಿ ಕೊಲೆಗೇನೆ ಸಂಚು ಮಾಡಿದ್ರ ಡಿವೈಎಸ್ಪಿ. ಬೆಂಗಳೂರಿನಲ್ಲಿ ಪ್ರೊಬೇಷನರಿ ಡಿವೈಎಸ್ಪಿ ಆಗಿ ಗೋವರ್ಧನ್ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ರು. ಗೋವರ್ಧನ್ ವಿರುದ್ಧವಾಗಿ ಅವರ ಪತ್ನಿನೇ ಕೊಲೆಗೆ ಸಂಚು ಆರೋಪವನ್ನ ಮಾಡ್ತಾ ಇದ್ದಾರೆ. ಪತಿ ಸಂಪರ್ಕದಲ್ಲಿದ್ದಂತ ಮಹಿಳಾ ಅಧಿಕಾರಿ ವಿರುದ್ಧವೂ ಕೂಡ ದೂರನ್ನ ಕೊಟ್ಟಿದ್ದಾರೆ ಪತ್ನಿ. ಹೈಗ್ರೌಂಡ್ಸ್ ಠಾಣೆಗೆ ಗೋವರ್ಧನ್ ಪತ್ನಿ ಅಮೃತ ದೂರನ್ನ ದಾಖಲಿಸಿದ್ದಾರೆ. ಇಬ್ರೂ ನನ್ನ ಮೇಲೆ ಹಲ್ಲೆ ಮಾಡಿ ಕೊಲೆ ಸಂಚು ಮಾಡಿದ್ರು. ಈ ದೂರನ್ನ ಆಧರಿಸಿ ಇದೀಗ ಗೋವರ್ಧನ್ ಗೆಳತಿ ಹಾಗೆ ಪೋಷಕರ ವಿರುದ್ಧವಾಗಿ ಎಫ್ಐಆರ್ ದಾಖಲಿಸಲಾಗಿದೆ. ಕೊಲೆ ಯತ್ನ ಸೇರಿದಂತೆ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ನೋಡಿ, ಇವರು ಡಿವೈಎಸ್ಪಿ ಆಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಗೋವರ್ಧನ್. ಇನ್ನೊಬ್ಬ ಯುವತಿಯ ಜೊತೆಗೆ ಸಲುಗೆಯಿಂದ ಇದ್ರು ಅನ್ನುವಂತ ಆರೋಪವನ್ನ ಪತ್ನಿ ಮಾಡ್ತಾ ಇದ್ದಾರೆ. ಗೋವರ್ಧನ್ಗೆ ಫೋನ್ ಮತ್ತೆ ಮೆಸೇಜ್ ಅನ್ನ ಮಾಡ್ತಾ ಇದ್ರಂತೆ ಅವರು. ಟಿವಿ9ಗೆ ದೂರುದಾರೆ ಅಮೃತ ಪರ ವಕೀಲೆ ಗ್ರೀಷ್ಮಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಪತ್ನಿ ಅಮೃತ ಕೇಳಿದ್ದಕ್ಕೆ ಹೊಡೆದು ಅವರಿಗೆ ಟಾರ್ಚರ್ ಕೊಟ್ಟಿದ್ದಾರೆ. ಪತ್ನಿ ಅಮೃತ ಮೇಲೆ ಗೋವರ್ಧನ್ ಹಲ್ಲೆಯನ್ನ ಮಾಡಿದ್ದಾರೆ, ಅವರು ಟಾರ್ಚರ್ ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರವನ್ನ ಹಂಚಿಕೊಂಡಿದ್ದಾರೆ. ಫಸ್ಟ್ ಇನಿಷಿಯಲ್ ಹೆಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ, ಇವ್ರ ಮದುವೆ ಆಗಿರೋದು 2014 ಅಲ್ಲಿ ಆಗಿ ಪ್ಲಸ್ ಒಂದು ಮಗು ಇದೆ, ಅವ್ರಿಗೆ ಒಂದು ಹೆಣ್ಮಗು ಇದೆ, 8 years ಮಗು ಇದೆ. ಆಮೇಲೆ ಅವರು ಗೋವರ್ಧನ್ ಅವರು ಡಾಕ್ಟರ್ ಆಗಿರ್ತಾರೆ. ಡಾಕ್ಟರ್ ಇಂದ ಆಮೇಲೆ ಎಕ್ಸಾಮ್ ಬರೆದು ಡಿವೈಎಸ್ಪಿ ಆಗಿ ಇವಾಗ ಇಬ್ರು ಅವರು ಅಶ್ವಿನಿ ಆ್ಯಂಡ್ ಗೋವರ್ಧನ್ ಅವರು ಇಬ್ರು ಪ್ರೊಬೇಷನ್ ಅಲ್ಲಿ ಇದ್ದಾರೆ. ಇಬ್ರು ACPs. ಈಸ್ ಎನ್ ACP ಇನ್ ಈ ಸೆನ್ HSR ಲೇಔಟು. ಅಶ್ವಿನಿ ಅವರು ಬಂದ್ಬಿಟ್ಟು ಕಾರವಾರಲ್ಲಿ ACP ಸೆನ್ ಅಲ್ಲಿ ಇದ್ದಾರೆ. ಸೊ ಏನಾಗುತ್ತೆ, ಅವ್ರು ಆರಾಮಾಗಿದ್ರು. ಫಸ್ಟ್ ಇನಿಷಿಯಲ್ ಡೇಸ್ ಒಂದು ಸ್ವಲ್ಪ ಚೆನ್ನಾಗೇ ಇದ್ರು ಹಸ್ಬೆಂಡ್ ಆ್ಯಂಡ್ ವೈಫು. ಆಮೇಲೆ ಇವರು ಅಶ್ವಿನಿ ಅವ್ರದ್ದು ಯಾವಾಗ ಪರಿಚಯ ಆಯಿತು, ಅಶ್ವಿನಿ ಪರಿಚಯ ಆಗಿದ ತಕ್ಷಣ ರಿಪೀಟೆಡ್ ಕಾಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅವರು ಗೋವರ್ಧನ್ ಅವರು ಇವರು ನಮ್ಮ ಕ್ಲೈಂಟ್ ಅಮೃತ ಅವರು